ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಸೋಷಲ್ ಆನ್ಲೈನ್ ನೆಟ್ವರ್ಕಿಂಗ್ ಮೋಸ ನಡೀತಾ ಇದೆ. ಏನಪ್ಪ ಆ ಮೋಸ ಅಂತಂದರೆ, ಬ್ರ್ಯಾಂಡೆಡ್ ಬಟ್ಟೆಗಳಾಗಿರ್ಬೋದು, ಬ್ರ್ಯಾಂಡೆಡ್ ವಸ್ತುಗಳಾಗಿರ್ಬೋದು, ಅಥವಾ ನಾವು ದಿನ ಬಳಕೆಯಿಂದ ಒಂದು ಸೋಪ್ ಯೂಸ್ ಮಾಡೋದ್ರಿಂದ, ಒಂದು ಶಾಂಪು ಆಗಿರ್ಬೋದು, ಈ ಸೂಪರ್ ಮಾರ್ಕೆಟಲ್ಲಿ ಸಿಗೋ ಅಂಥ ವಸ್ತುಗಳೆಲ್ಲ ನಮಗೆ ಆನ್ಲೈನಲ್ಲಿ ಸಿಗುತ್ತವೆ ಅಂತ ಕೆಲವೊಂದು ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ನೂ ಹಲವಾರು ವೆಬ್ಸೈಟ್ಗಳಲ್ಲಿ ನಾವು ಹೋಗ್ತು ಅಂತಂದರೆ ಕೆಲವೊಂದು ಅದರಲ್ಲಿ ಫೇಕ್ ವಿಡಿಯೋಸ್ ಆಗಿರ್ಬೋದು, ಫೇಕ್ ವೆಬ್ಸೈಟ್ಗಳಾಗಿರ್ಬೋದು ನಮಗೆ ಕಾಣಿಸ್ತವೆ. ಸೊ ನಾವು ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿ ಎಲ್ಲ ಹೆಂಗಸರು ಏನಪ್ಪ ಮಾಡ್ತಿರ್ತಾರೆ ಅಂದರೆ, ಅವ್ರವ್ರ ಕೆಲಸ ಮನೇಲಿರೋರೆಲ್ಲ ಮುಗಿಸ್ಬಿಟ್ಟು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರು ಅಂದರೆ ಮುಗೀತಪ್ಪ. ಎಲ್ಲರೂ ಸ್ಕ್ರಾಲ್ ಮಾಡ್ತಾ 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 ಏನು ಮಾಡ್ತಾರೆ, ಈ ವೆಬ್ಸೈಟಲ್ಲಿ ನಮಗೆ ಒಂಚೂರು ಕಮ್ಮಿ ಬೆಲೆದು ಏನಾದರೂ ಸಿಕ್ಬಿಡುತ್ತೆ ಅಂದರೆ ಆ ವೆಬ್ಸೈಟ್ನ ಆನ್ ಮಾಡಿಬಿಟ್ಟು ಅದಕ್ಕೆ ಹೋಗ್ಬಿಡ್ತಾರೆ. ಮತ್ತು ಅದರಿಂದ ಲಿಂಕ್ ಕನೆಕ್ಟ್ ಆಗ್ತಾ 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 ಏನೆಲ್ಲ ಆಗ್ತಿದೆ ಇವತ್ತಿನ ಕಾಲದಲ್ಲಿ ಅಂತಂದರೆ, ನಮ್ಮ ಮಕ್ಕಳನ್ನ ಅಡ್ವರ್ಟೈಸ್ಮೆಂಟಿಗೆ ಕೊಡಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಾವು ಆಸೆ ಪಟ್ಟು ನಮ್ಮ ಮಗುನೇನೋ ಮುಂದೆ ತಂದು ಅದರಿಂದ ಏನೋ ದುಡ್ಡು ಮಾಡಿಬಿಡ್ಬೋದು ಅಂಥೇಳಿ ಬ್ರ್ಯಾಂಡೆಡ್ ಬಟ್ಟೆಗಳು ಫ್ರೀಯಾಗಿ ಕೊಡ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ಗಳು ಹಾಕ್ತಾರೆ. ಸೊ ಅದನ್ನು ನೋಡಿ ನಾವು ಏನಾದರೂ ಯಾಮಾರಿ ಆ ವೆಬ್ಸೈಟ್ನ ಫಾಲೋ ಮಾಡ್ಕೊಂಡು ಹೋದರೆ ಮುಗೀತು ನಿಮ್ಮ ಕತೆ. ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಖಾಲಿ ಆಗೋದ್ರ ಜೊತೆಗೆ ನಿಮ್ಮ ಅಕೌಂಟ್ಗಳೆಲ್ಲ ಹ್ಯಾಕ್ ಆಗಿ ಇನ್ನೂ ಹಲವಾರು ಲಿಂಕ್ಗಳು ಏನೇನೆಲ್ಲ ನಿಮ್ಮದು ವಾಟ್ಸ್ಯಾಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ನಿಮ್ಮನ್ನ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಇವೆಲ್ಲನೂ ಹ್ಯಾಕ್ ಆಗಿ ದುಡ್ಡೆಲ್ಲ ಲಾಕ್ ಆಗತ್ತೆ ಮತ್ತು ಹೋಗುತ್ತೆ, ನೀವು ದುಡ್ಡು ಕಳ್ಕೊತೀರಿ ಅಂತ ಹೇಳ್ಬೋದು. ಜೊತೆಗೆ ನೀವು ಏನು ಮಾಡ್ತಿದ್ದೀರಾ, ಆ ವೆಬ್ಸೈಟ್ನ ಫಾಲೋ ಮಾಡಿ ಮಾಡಿ ಅವ್ರು ಹೇಳ್ದಾಗೆ ನೀವು ಮ್ಯಾನಿಪುಲೇಟ್ ಆಗಿ ಅವ್ರು ಹೇಳಿದ ರೀತಿನೇ ಫಾಲೋ ಮಾಡಿಕೊಂಡು ದುಡ್ಡನ್ನ ಒಂದು ದಿನ 500 ರೂಪಾಯಿ ಹಾಕ್ತೀರಿ, ನಿಮ್ಗೆ ಅವರು 1000 ಹಾಕ್ತಾರೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತೀರಿ, ಮತ್ತೆ ಇನ್ನು 5000 ಹಾಕಿ ಅದು ನಿಮಗೆ 13,000, 18,000, 25,000, 30,000 ಆಗುತ್ತೆ ಅಂತ ಅವರು ಒಂದು ಲಿಂಕ್ ಕಳಿಸ್ತಾ ಹೋಗ್ತಾರೆ. ಆ ಟೆಲಿಗ್ರಾಮ್ ಲಿಂಕ್ ಅಂತಾನೆ ಹೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕ್ ಪ್ರಕಾರ ನೀವು ಫಾಲೋ ಮಾಡಿ, ನೀವು ಅದರಲ್ಲಿ ಡೈಲಿ ವರ್ಕ್ ಮಾಡಿ, ನಿಮಗೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ನಿಮ್ಮ ಮಕ್ಳಿಗೆ ಕೊಡ್ತೀವಿ, ಅದ್ರ ಜೊತೆಗೆ ನಿಮಗೆ ದುಡ್ಡು ಬರುತ್ತೆ, ನೀವು ಡೈಲಿ ಮನೇಲಿ ಕೂತ್ಕೊಂಡೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಮ್ಯಾನಿಪುಲೇಟ್ ಮಾಡ್ತಾ ಹೋಗ್ತಾರೆ. ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರಿ ಅಂತಂದರೆ ಮುಗ್ದೋಯ್ತು. 10 ರೂಪಾಯಿ ಇನ್ವೆಸ್ಟ್ಮೆಂಟ್ ಹೋಗಿ ನೀವು 10 ಲಕ್ಷ ಕೂಡ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ, 10 ಕೋಟಿ ರೂಪಾಯಿ ಕೂಡ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ. ಜೊತೆಗೆ ನಮಗೆ ಇನ್ನೇನೆಲ್ಲ ಮೋಸ ಆಗ್ತಿದೆ ಅಂತಂದರೆ, ಬ್ರ್ಯಾಂಡೆಡ್ ವಸ್ತುಗಳು ಅಂತ ನಾವು ಏನು ಮಾರ್ಕೆಟಲ್ಲಿ ಹೋದರೆ ಸಿಗುತ್ತೆ, ನಮಗೆ ಕಮ್ಮಿ ಬೆಲೆಗೆ ಸಿಗಲ್ಲ. MRP ಏನಿರುತ್ತೆ ಮಾರ್ಕೆಟಲ್ಲಿ ಅದ್ರ ಪ್ರಕಾರ ನಾವು ಕೊಂಡ್ಕೊತಿರ್ತೀವಿ, ಅಥವಾ ಒಂದು 2 ರೂಪಾಯಿ 3 ರೂಪಾಯಿ ವ್ಯತ್ಯಾಸದಲ್ಲಿ ನಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಬಟ್ ಇದು ನಮಗೆ ವೆಬ್ಸೈಟಲ್ಲಿ 100 ರೂಪಾಯಿ 200 ರೂಪಾಯಿ ವ್ಯತ್ಯಾಸ ಇತ್ತು ಅಂತಂದರೆ ಎಲ್ಲ ಜನರು ಅದರಲ್ಲಿ ಮುಗಿಬಿದ್ದು ತೊಗೊಳಕ್ಕೆ ಶುರು ಮಾಡ್ತಾರೆ ವೆಬ್ಸೈಟಲ್ಲಿ. ಸೊ ಈ ವೆಬ್ಸೈಟ್ ಮುಖಾಂತರ ನಾವು ಹೋಗಿ ಯಾಮಾರ್ತು ಅಂತಂದರೆ ನಮ್ಮ ಕೈಗೆ ಬರುತ್ತೆ ಚಿಪ್ಪು. ಹೇಗೆ ಗೊತ್ತಾ, ಆ ವೆಬ್ಸೈಟಲ್ಲಿ ನೀವು ಫಾಲೋ ಮಾಡ್ಕೊಂಡು ಲಿಂಕ್ ಹೋಗಿ ಅದನ್ನು ಖರೀದಿ ಮಾಡಿ ಮನೆಗೆ ತರಿಸ್ಕೊತೀರ ಕ್ಯಾಶ್ ಆನ್ ಡೆಲಿವರಿ, ಅಥವಾ ನೀವು ಫಸ್ಟೇ ಪೇ ಮಾಡಬೇಕು ಅಂತ ಆಪ್ಷನ್ ಕೊಡ್ತಾರೆ. ಈ ಆಪ್ಷನ್ ಕೊಡೋದ್ರಲ್ಲೂ ಫೇಕ್ ನಡೀತಾ ಇದೆ. ಯಾವ ರೀತಿ ಅಂತಂದರೆ, ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಅದೇ ನೀವು ಆನ್ಲೈನಲ್ಲೇ ಕೊಂಡ್ಕೊಳ್ತಾ ಹೋದರೆ ನಿಮಗೆ 50 ರೂಪಾಯಿಂದ 100 ರೂಪಾಯಿ ಸೇವ್ ಆಗುತ್ತೆ ಅಂತ ಅವ್ರು ತೋರಿಸ್ತಾರೆ. ಲಿಂಕೇ ಕೊಡೋದಿಲ್ಲ ನಿಮಗೆ ಆನ್ಲೈನ್ ಮುಖಾಂತರ ಪೇಮೆಂಟಿಗೆ. ಸೊ ಕೆಲವೊಂದು ಬರೀ ಕ್ಯಾಶ್ ಆನ್ ಡೆಲಿವರಿ ನಿಮಗೆ ಆಪ್ಷನ್ ಇಲ್ಲ, ಓನ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿನೇ ತಗೋಬೇಕು ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಏನಾದರೂ ನೀವು ಫಸ್ಟೇ ಪೇಮೆಂಟ್ ಮಾಡಿದ್ರೋ 3 ಪಂಗನಾಮನೇ ಸಿಗೋದು ನಿಮಗೆ, ಖಂಡಿತವಾಗೂ ನಿಮ್ಮ ದುಡ್ಡು ವಾಪಸ್ ಬರೋದಿಲ್ಲ. ಸೊ ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ನೀವು ಏನಾದರೂ ಮನೆಗೆ ತರಿಸ್ಕೊತೀರಿ ಅಂತ ಇಟ್ಕೊಳ್ಳಿ. ನೀವು ಅಕಸ್ಮಾತ್ ಒಂದು ಫೋನ್ ಬುಕ್ ಮಾಡಿದ್ರೆ ಮನೆಗೆ ಕಳಿಸ್ತಾರೆ ಬಾಕ್ಸಲ್ಲಿ, ಸೇಮ್ ಫೋನ್ ರೀತಿನೇ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ. ನೀವು ಅವನು ಡೆಲಿವರಿ ಬಾಯ್ ಕೊಟ್ಟುಬಿಟ್ಟು ಯಾಮಾರ್ದಿರೋ ತಿರುಗಿ ನೋಡಿದಿರೋ ಹೋಗ್ತಾ ಇರ್ತಾನೆ. ನೀವು ಅದನ್ನು ರಿಸೀವ್ ಮಾಡಿಕೊಂಡು ಓಪನ್ ಮಾಡಿ ನೋಡೋ ಅಷ್ಟರಲ್ಲೇ ಅವ್ನು ಎಷ್ಟೋ ಕಿಲೋಮೀಟ್ರ್ ಪಾಸ್ ಆಗೋಗಿರ್ತಾನೆ. ನೀವು ಅವನದು ಫೋನ್ ನಂಬರ್ ತೊಗೊಳಕ್ಕಾಗೋದಿಲ್ಲ. ಮತ್ತು ಅದೇನಾಗುತ್ತೆ, ಆ ಪ್ಯಾಕಿಂಗಲ್ಲಿ ಕಲ್ಲಿಟ್ಟಿರ್ತಾರೆ, ಅಥವಾ ಬೇರೆ ಏನೋ ಬಾಕ್ಸು ತುಂಬ ವೆರೈಟಿ ಆದ ವಸ್ತುಗಳನ್ನ ಫಿಲ್ ಮಾಡಿಬಿಟ್ಟು ಇಕ್ಕಿರ್ತಾರೆ. ತೂಕ ಎಷ್ಟು ಬರುತ್ತೆ ಅದೇ ರೀತಿ ಇವರು ಅದೇ ವೆಯ್ಟನ್ನ ಮ್ಯಾನೇಜ್ ಮಾಡೋ ರೀತಿ ಆ ಬಾಕ್ಸ್ನ ಪ್ಯಾಕಿಂಗ್ ಮಾಡಿ ಸೊ ಅದರಲ್ಲಿ ಪ್ಯಾಕ್ ಮಾಡಿರ್ತಾರೆ. ಸೊ ನಿಮಗೆ ನೋಡಿದ ತಕ್ಷಣ ಆಕಾಶನೇ ಪ್ರಪಂಚನೇ ತಲೆ ಮೇಲೆ ಬಿದ್ದಷ್ಟು ತುಂಬಾ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಎಲ್ಲವೂ ಆಗುತ್ತೆ.
ಸೊ ಈ ರೀತಿ ಮೋಸ ಹೋಗಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನಲ್ಲಿ ಹೋಗಿ ಲಿಂಕ್ನ ಫಾಲೋ ಮಾಡ್ಕೊಂಡು ನೀವೇನು ಬಟ್ಟೆ ಆಗಿರ್ಬೋದು ಖರೀದಿ ಮಾಡಿದ್ರೆ ನಿಮಗೆ ಅದು ಖಂಡಿತವಾಗೂ ಒಳ್ಳೆ ಐಟಮು, ಒಳ್ಳೆ ಪ್ರಾಡಕ್ಟು ಅಥವಾ ಚೈನಾ ಜಪಾನ್ ಐಟಮು ನಮಗೆ ಇಂಪೋರ್ಟ್ ಆಗಿಬಿಡುತ್ತೆ, ಎಕ್ಸ್ಪೋರ್ಟ್ ಆಗಿ ನಮ್ಮ ಕೈ ಸೇರಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಮೂರ್ಖತನ ಆಗಿಬಿಡುತ್ತೆ. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಬೇರೆ ಲಿಂಕ್ಗಳನ್ನ ನೀವು ಫಾಲೋ ಮಾಡಿ ಖರೀದಿ ಮಾಡೋದನ್ನ ನಿಲ್ಲಿಸಿ, ನೀವು ಒಳ್ಳೆ ವೆಬ್ಸೈಟ್ ಯಾವುದರಿಂದ ನಾವು ತರಿಸ್ಕೊಂಡ್ರೆ ನಮಗೆ ಕರೆಕ್ಟಾಗಿ ನಮಗೆ ನಮ್ಮ ಐಟಮ್ ತಲುಪುತ್ತೆ ಅಂತ ನೋಡಿ ಮಾಡಿ ನೀವು ಕೊಂಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.